ದಾನದ ದೌರ್ಭಾಗ್ಯ. ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ. ಇಂದಿನ ವಿಚಾರ ದಾನದ ದೌರ್ಭಾಗ್ಯಗಳು. ತುಂಬಾ ಜನರು ನನ್ನ ಹತ್ರ ಬಂದು ಹೇಳ್ತಿದ್ರು, ನಾನು ತುಂಬಾ ದಾನ ಧರ್ಮ ಮಾಡಿದ್ದೀನಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ದೀನಿ, ಅನ್ನದಾನ ಮಾಡಿದ್ದೀನಿ, ಹಣ ಸಹಾಯ ಮಾಡಿದ್ದೀನಿ, ಬ್ಲಡ್ ಕೊಟ್ಟಿದ್ದೀನಿ, ಸಾಕಷ್ಟು ಸಹಾಯಗಳು ಮಾಡಿದ್ದೀನಿ, ದಾನಗಳು ಮಾಡಿದ್ದೀನಿ, ನನಗೆ ಕೆಟ್ಟದ್ದೇ ಆಗ್ತಾ ಇದೆ. ಎಷ್ಟು ಒಳ್ಳೆ ರೀತಿ ಇದ್ದು ನನಗೆ ಕೆಟ್ಟದ್ದಾಗ್ತಾ ಇದೆ. ನಾನು ಅವ್ರಿಗೆ ಕೇಳಿದೆ, ಯಾಕೆ ನಿಮ್ಗೆ ಕೆಟ್ಟದಾಗ್ತಾ ಇದೆ ಅಂತ. ಇಲ್ಲ, ನಾನು ಒಳ್ಳೇದೇ ಮಾಡ್ತಾ ಇದ್ದೀನಿ, ಆದರೂ ನನಗೆ ಕೆಟ್ಟದಾಗ್ತಾ ಇದೆ. ಸೊ ನಿಮ್ಮಲ್ಲಿ, ನಿಮ್ಮ ಜೀವನದ ಕರ್ಮಗಳಲ್ಲಿ, ನಿಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಲ್ಲಿ ಯಾರಿಗೆ ಸಹಾಯ ಮಾಡಬೇಕು, ಯಾರಿಗೆ ದಾನ ಮಾಡಬೇಕು, ಯಾವ ದಾನದಿಂದ ನಿಮಗೆ ಒಳ್ಳೆಯದಾಗುತ್ತೆ, ಯಾವ ದಾನದಿಂದ ನಿಮಗೆ ಕೆಟ್ಟದಾಗ್ತಾ ಇದೆ, ಈ ರೀತಿ ನಿಮಗೆ ನಿಮ್ಮ ಜೀವನದ ಅನುಭವಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ನೀವು ಒಳ್ಳೆಯರಾಗಿದ್ರೂ ಕೂಡ ಕೆಟ್ಟದ್ದೇ ಆಗ್ತಾ ಇದೆ ಅನ್ನೋರಿಗೆ ರಿಯಲ್ ಲೈಫ್ ಕರ್ಮ ಸಿದ್ಧಾಂತದ ಮಾರ್ಗದರ್ಶನ ನೀಡಿ ನಿಮ್ಮ ಮುಂದಿನ ಜೀವನಕ್ಕೆ ಸರಿಯಾದ ಭವಿಷ್ಯದ ದಾರಿಗಳನ್ನ ತಿಳಿಸ್ತೀವಿ. ಹಾಗೆ ನಮ್ಮ ಪೂರ್ವಜರ ಪರಂಪರೆಯ ಅಗಸ್ತ್ಯ ಮಹರ್ಷಿಗಳಿಗೆ, ಮೂಲಗುರುಗಳಾದ ಆನಂದ ತೀರ್ಥರಿಗೆ, ಆಧ್ಯಾತ್ಮ ಗುರುಗಳಿಗೆ ನಮಸ್ಕಾರ ಮಾಡಿ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ನೆಮ್ಮದಿಯ ಭವಿಷ್ಯಕ್ಕೆ ರಿಯಲ್ ಲೈಫ್ ವೇದಿಕೆ. ಧನ್ಯವಾದಗಳು.